ಶಾರ್ಪೆಸ್ಟ್ ಆ್ಯಂಡ್ ಪವರ್ಫುಲ್ ಟೂಲ್ ಟುವರ್ಡ್ಸ್ ಸ್ಟ್ರೆಸ್. ಹೇಗೆ ಮಾಡೋದು ಅಂತ ನೋಡೋಣ. ಕಂಫರ್ಟಬಲ್ ಆಗಿರೋ ಪೊಸಿಷನಲ್ಲಿ ಕೂತ್ಕೊಳ್ಳಿ. ನಿಮ್ಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾದರೆ ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೋಬೋದು, ಇಲ್ಲ ಪದ್ಮಾಸನದಲ್ಲಿ ಕೂತ್ಕೋಬೋದು, ವಜ್ರಾಸನದಲ್ಲಿ ಕೂತ್ಕೋಬೋದು. ಬ್ಯಾಕ್ ಸಪೋರ್ಟ್ ಬೇಕು ಅನ್ನೋರು ಬ್ಯಾಕ್ ಸಪೋರ್ಟ್ ತೊಗೊಳ್ಳಿ. ಇಲ್ಲ ನನ್ನ ಕೈಲಿ ನೆಲದ ಮೇಲೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋರು ಚೇರ್ ಮೇಲೆ ನಾನು ಹೇಗೆ ಕೂತಿದ್ದೀನಿ ಆ ಥರ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಬ್ಯಾಕ್ ಸ್ಪೈನ್ನ ಎರೆಕ್ಟಾಗಿ ಇಟ್ಕೊಳ್ಳಿ. ರೋಲ್ ಯುವರ್ ಶೋಲ್ಡರ್ಸ್ ಬ್ಯಾಕ್. ತುಂಬ ಕ್ರಂಚ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಶೋಲ್ಡರ್ಸ್ನ ರೋಲ್ ಮಾಡಿ ಎಡಗೈಲಿ ಚಿನ್ ಮುದ್ರವನ್ನು ತಗೊಳ್ಳಿ. ಈ ಥರ ಇದು ಚಿನ್ ಮುದ್ರ. ಪ್ಲೇಸ್ ಇಟ್ ಆನ್ ಯುವರ್ ಲ್ಯಾಬ್. ಬಲಗೈಲಿ ನಾಸಿಕ ಮುದ್ರ. ಇದನ್ನು ನಾಸಿಕ ಮುದ್ರ ಅಂತ ಹೇಳ್ತೀವಿ. ಸೊ ಮಾಡಬೇಕಾಗಿರೋದು ಇಷ್ಟೇ. ಕ್ಲೋಸ್ ಯುವರ್ ಲೆಫ್ಟ್ ನಾಸ್ಟ್ರಿಲ್. ಬ್ರೀತ್ ಇನ್ ವಿತ್ ಯುವರ್ ರೈಟ್ ನಾಸ್ಟ್ರಿಲ್. ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಿಲ್. ಬ್ರೀತ್ ಔಟ್ ವಿತ್ ಯುವರ್ ಲೆಫ್ಟ್ ನಾಸ್ಟ್ರಿಲ್. ತಿರ್ಗಾ ಬ್ರೀತ್ ಇನ್ ವಿತ್ ದ ಲೆಫ್ಟ್ ನಾಸ್ಟ್ರಿಲ್. Breathe out with your right nostril. ಇದು 1 ರೌಂಡ್. ಇದೇ ಥರ ಮಿನಿಮಮ್ 27 ರೌಂಡ್ಸ್ನ ಮಾಡಿ ನೋಡಿ. ನೀವು ಎಷ್ಟು ಕಾಮ್ ಫೀಲ್ ಮಾಡ್ತೀರಾ, ನಿಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಸ್ಟ್ರೆಸ್ ಜಾಸ್ತಿ ಆದಾಗ ರಿಲೀಸ್ ಆಗುತ್ತಲ್ಲ, ಅದು ಕೂಡ ಕಮ್ಮಿ ಆಗುತ್ತೆ. ದಿಸ್ ವಿಲ್ ಹೆಲ್ಪ್ ಯು ಇನ್ ಲಾಟ್ ಆಫ್ ಥಿಂಗ್ಸ್. ಅದೇನೇನು ಅಂತ ಕ್ಯಾಪ್ಷನಲ್ಲಿ ತಿಳಿಸಿರ್ತೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಹೇಗೆ ಅನಿಸ್ತಿದೆ.